118 ಶಾಸಕರ ಬೆಂಬಲ ಪತ್ರ ತಗೊಂಡು ಬನ್ನಿ ಅಂತ ರಾಜ್ಯಪಾಲರು ಸದ್ಯಕ್ಕಿಷ್ಟು ಇಟ್ಕೊಂಡಿರಿ, ನೀವು ನನಗೆ ಪ್ರಮಾಣ ವಚನ ಬೋಧನೆ ಮಾಡಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ನಾನು ಬಹುಮತ ಸಾಬೀತು ಮಾಡ್ತೀನಿ ಅಂತ ವಿಜಯ್ 4 ದಿವಸ ನಡೀತು ನೋಡಿ. ತಮಿಳುನಾಡಿನಲ್ಲಿ ಇದು 4 ದಿವಸ ನಡೀತು. 3 ಸಲ ವಿಜಯ್ ಹೋಗಿ ಭೇಟಿಯಾದರು. 108 ಮತ್ತೆ ಹೇಳ್ತಾ ಇದ್ದೀನಿ ನಾನು, ಟೆಕ್ನಿಕಲಿ 107 ಅದು. ಯಾಕಂದರೆ ವಿಜಯ್ 2 ಸ್ಥಾನದಲ್ಲಿ ಗೆದ್ದಿದ್ದಾರೆ. 2 ಸ್ಥಾನದಲ್ಲಿ ಗೆದ್ದ ಮಾತ್ರಕ್ಕೆ 2 ಓಟ್ ಹಾಕೋದಕ್ಕಾಗೋದಿಲ್ಲ. 107 ಅವರದ್ದು, 5 ಕಾಂಗ್ರೆಸ್ಸಿಂದು. 112 ಇಟ್ಕೊಂಡು 3 ಸಲ ರಾಜ್ಯಪಾಲ ರಾಜೇಂದ್ರರನ್ನು ಭೇಟಿಯಾದರು, ರಾಜೇಂದ್ರ ಅರ್ಲೇಕರ್ರನ್ನು ಭೇಟಿಯಾದರು. 3 ಸಲ ರಾಜ್ಯಪಾಲರು ಹೇಳಿದ್ದದನ್ನೇ, 118 ಜನರು ತಗೊಂಬನ್ನಿ, ಇನ್ನು 6 ಜನ ಎಲ್ಲಿದ್ದಾರೆ ಅಂತ. ಇವತ್ತು ಅಂತೂ ಇಂತೂ ಸಮಸ್ಯೆ ಬಗೆಹರಿತು. TVKಯ 108, 107 ಅನ್ಕೊಳ್ಳಿ, ಕಾಂಗ್ರೆಸ್ನ 5, CPIನ 2, CPIMನ 2, VCKದ 2, IUMLನ 2. ನಿನ್ನೆ ತನಕದ ಸುದ್ದಿ ಏನಿತ್ತು? IUMLನ ಒಬ್ಬ ಶಾಸಕರು ಮಾತ್ರ ಬೆಂಬಲ ಕೊಡ್ತಾರಂತೆ ಅನ್ನೋ ಸುದ್ದಿ ಬಂತು. ಆಮೇಲೆ IUML ಅಂದರೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. ಆ ನಂತರ IUML ಹೇಳ್ತು ನಾವು ಇದಕ್ಕೆ ಬೆಂಬಲ ಕೊಟ್ಟಿಲ್ಲ ಅಂತ. VCK ಅವರು ಬೆಂಬಲ ಕೊಡಬೇಕೋ ಕೊಡಬಾರ್ದು ಅನ್ನೋದನ್ನು ಆಮೇಲೆ ನಿರ್ಧಾರ ಮಾಡ್ತೀವಿ, ಸದ್ಯಕ್ಕೆ ರಾಜ್ಯಪಾಲರು ವಿಜಯ್ ಅವರನ್ನು ಪ್ರಮಾಣ ವಚನ ಸ್ವೀಕಾರಕ್ಕೆ ಆಹ್ವಾನಿಸಬೇಕು ಅಂದರು. CPI CPIM ಕೂಡ ಹೀಗೆ ವಿಜಯರನ್ನು ನಡಂತರದಲ್ಲಿ ನಿಲ್ಲಿಸಿಬಿಟ್ಟಿದ್ರು. ಇವತ್ತೆಲ್ಲ ಬಗೆಹರಿತು. ಆ್ಯಕ್ಚುಲಿ VCK ಅವರ ಬೇಡಿಕೆಗಳು ಬಹಳ ಇದ್ದವು. ಇರೋರಿಬ್ಬರು MLA, ಇಬ್ಬರನ್ನು ಮಿನಿಸ್ಟರ್ ಮಾಡಬೇಕು, ಅವರ ಪೈಕಿ ಒಬ್ಬರು ಉಪಮುಖ್ಯಮಂತ್ರಿ ಆಗಬೇಕು. ವಿಜಯ್ ಗೆದ್ದಿರೋದು 2 ಕ್ಷೇತ್ರಗಳಲ್ಲಿ, ತಿರುಚಿ ಪೂರ್ವ ಮತ್ತು ಪೆರಂಬದೂರು. 2ರ ಪೈಕಿ 1ಕ್ಕೆ ರಾಜೀನಾಮೆ ಕೊಡ್ತಾರೆ. ಆ ರಾಜೀನಾಮೆಯಿಂದ ತೆರವಾಗುವ ಕ್ಷೇತ್ರವನ್ನು VCKಗೆ ಬಿಟ್ಟು ಕೊಡಬೇಕು. ಇಷ್ಟು ಕಂಡೀಷನ್ ಹಾಕಿದ್ರು. ವಿಜಯ್ 2 ಶಾಸಕರನ್ನು ಮಿನಿಸ್ಟರ್ ಮಾಡೋದಕ್ಕೆ ಅಡ್ಡಿ ಇಲ್ಲ, DCM ಎಲ್ಲ ಮಾಡೋದಿಲ್ಲ ಅಂದ್ರಂತೆ. ಜೊತೆಗೆ ನನ್ನ ರಾಜೀನಾಮೆಯಿಂದ ತೆರವಾಗುವ ಕ್ಷೇತ್ರವನ್ನು ನಿಮಗೆ ಬಿಟ್ಟು ಕೊಡುವ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು. ಅಲ್ಲಿಗೆ ಮಾತುಕತೆಗಳ ಹೋಲ್ಡ್ನಲ್ಲಿದ್ವು. ನೋಡಿ, ನೆನ್ನೆ ಅಷ್ಟೆಲ್ಲ ಕಂಡೀಷನ್ಗಳನ್ನು ಹಾಕಿದವರು ಇವತ್ತು ಅನ್ಕಂಡೀಷನಲ್ ಆಗಿ ಬಂದು ಬೆಂಬಲ ಕೊಟ್ಟರು. ಈ ಅನ್ಕಂಡೀಷನಲ್ ಬೆಂಬಲ ಅನ್ನೋದೇ ವಿಜಯ್ಗೆ ಸಮಸ್ಯೆ. ನಮ್ಮನ್ನು ಮಿನಿಸ್ಟರ್ ಮಾಡಿದ್ರೂ ಪರವಾಗಿಲ್ಲ, ಮಾಡದೇ ಇದ್ದರೂ ಪರವಾಗಿಲ್ಲ, ಕ್ಷೇತ್ರ ಬಿಟ್ಟುಕೊಟ್ಟರೂ ಪರವಾಗಿಲ್ಲ, ಬಿಟ್ಟು ಕೊಡದೆ ಹೋದರೂ ಪರವಾಗಿಲ್ಲ, DCM ಮಾಡದಿದ್ರೂ ಅಡ್ಡಿ ಇಲ್ಲ, ಮಾಡಿದ್ರೂ ಅಡ್ಡಿ ಇಲ್ಲ ಅನ್ನುವ ರೀತಿಯಲ್ಲಿ ಬಂದು ಬೆಂಬಲ ಕೊಟ್ಟರು. ಇದು ಯಾಕೆ? ಯಾವ ಕಾರಣಕ್ಕೂ ತಮಿಳುನಾಡಿನಲ್ಲಿ ರಾಷ್ಟ್ರಪತಿ ಆಡಳಿತ ಬರಬಾರ್ದು ಅಂತ. ಸರ್ಕಾರದ ಅವಧಿ ಮುಗಿಯುವ ದಿನ ಅಂತ ಒಂದಿರುತ್ತೆ. ಆ ಅವಧಿ ಮುಗಿದಾಗ ಅಷ್ಟರಲ್ಲಿ ಚುನಾವಣಾ ಆಯೋಗ ಎಲೆಕ್ಷನ್ನಿನ ಪ್ರಾಸೆಸ್ ಮುಗಿಸಿರಬೇಕು. ಅವಧಿ ಮುಗಿದ ನಂತರ ಹಿಂದಿನ ಮುಖ್ಯಮಂತ್ರಿ ಏನಿರ್ತಾರಲ್ಲ, ಅವರು ಕೇರ್ ಟೇಕರ್ CM ಆಗಿ ಮುಂದುವರಿತಾರೆ. ಹಂಗಾಮಿ ಮುಖ್ಯಮಂತ್ರಿಗಳಾಗಿ, ಹಂಗಾಮಿನೇ ಅಂತಾರೆ, ಕೇರ್ ಟೇಕರ್ CM ಆಗಿ ಮುಂದುವರಿತಾರೆ. ಅದು 1 ವಾರದ ಅವಧಿ. 1 ವಾರ ಮಾತ್ರ ಕೇರ್ ಟೇಕರ್ CM ಇರಬಹುದು. ಅಷ್ಟರಲ್ಲಿ ಸರ್ಕಾರ ರಚನೆಯ ಪ್ರಾಸೆಸ್ ಮುಗಿಬೇಕು. ಅದು ಮುಗಿಯದೇ ಹೋದರೆ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಪತ್ರ ಬರೀತಾರೆ, ಸರ್ಕಾರ ರಚನೆ ಆಗ್ತಾ ಇಲ್ಲ, ಇಲ್ಲಿ ರಾಷ್ಟ್ರಪತಿ ಆಡಳಿತ ಹಾಕಿ ಅಂತ. ಫಾರ್ ದ ಟೆನ್ಯೂರ್ ಆಫ್ 6 months ರಾಷ್ಟ್ರಪತಿ ಆಡಳಿತ ಹಾಕಿಬಿಡ್ಬೋದು ಆ ಟೈಮ್ನಲ್ಲಿ. ಇಲ್ಲಿ VCKಗೆ ಟೆನ್ಷನ್ ಆಗಿದ್ದೆ ಅದು. ರಾಷ್ಟ್ರಪತಿ ಆಡಳಿತ ಹಾಕಿ 6 ತಿಂಗಳು ಹೋಗ್ಬಿಟ್ರೆ ಆಮೇಲೆ ಚುನಾವಣೆ ಮಾಡಬೇಕು ಅಂತಿದೆ. ರಾಷ್ಟ್ರಪತಿ ಆಡಳಿತದ ಶಿಫಾರಸು ರಾಜ್ಯಪಾಲರಿಂದ ಬಂದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನಿರ್ಧಾರ ತಗೊಳ್ಬೇಕಾಗತ್ತೆ. ಅದಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಆಗಬೇಕು, ಪ್ರಾಸೆಸ್ ಭಾಳ ಇದ್ದಾವೆ. ಕ್ಯಾಬಿನೆಟ್ ಮೀಟಿಂಗ್ ಆಗಬೇಕು, ಅಲ್ಲೊಂದು ನಿರ್ಣಯ ಪಾಸ್ ಆಗಬೇಕು. ಅದಕ್ಕೆ ಅವಕಾಶ ಕೊಡಬಾರದು ಅಂತ VCK ಅವರು ಬೇಷರತ್ ಬೆಂಬಲದ ತೀರ್ಮಾನ ಮಾಡಿದ್ರು. ಇನ್ನೊಂದು ಕಡೆ AIADMK ಒಳಗಿನ ತಳಮಳವೇ ಮುಗಿತಾ ಇಲ್ಲ.
ವಿಜಯ್ ಅವರು ಸ್ವಲ್ಪ ಐಡಿಯಾಲಜಿಕಲ್ ಕಾಂಪ್ರಮೈಸ್ ಮಾಡಿಕೊಳ್ಳಬಹುದು ಅನ್ನೋ ಮನಸ್ಥಿತಿಯಲ್ಲಿದ್ದರೆ AIADMK ಜೊತೆಗೆ ಹೋಗೋದು ಬಹಳ ಈಸಿ ಇತ್ತು ಅವ್ರಿಗೆ. ಬಟ್ ಆ ಅಗ್ರೆಸಿವ್ ಪೊಲಿಟಿಕಲ್ ಮೋಡಿಗೆ ಇನ್ನೂ ಅವ್ರು ಬಂದಿಲ್ಲ. 49 ಜನ ಗೆದ್ದಿದ್ದಾರೆ AIADMKನಲ್ಲಿ. 32 ಅಂದರೆ 2/3 ನಂಬರ್ ಆಯ್ತು ಅವ್ರದ್ದು. ಷಣ್ಮುಗಂ ನೇತೃತ್ವದಲ್ಲಿ 32 ಜನ MLAಗಳ ಟೀಮ್ ತಯಾರಿದೆ ಅಂದಿದ್ರು. ಅದು 30-28 ಇದ್ದರೆ ವಿಜಯ್ ಏನೋ ಒಂದು ಸ್ಟ್ರಾಟಜಿ ಮಾಡಿ ಇನ್ನೊಂದು 4-6 ಜನರನ್ನು ಸೇರಿಸೋದೇನು ದೊಡ್ಡದಿರಲಿಲ್ಲ. ವಿಜಯ್ಗೆ ಬೆಂಬಲ ಕೊಡಬೇಕೋ ಕೊಡಬಾರ್ದು ಅನ್ನುವ ತಿಕ್ಕಾಟದಲ್ಲಿ ಹೋಗಿ ಪಾಂಡಿಚೇರಿ ರೆಸಾರ್ಟ್ನಲ್ಲಿ ಕೂತ್ಕೊಂಡಿದ್ರು ಅವರು. ವಿಜಯ್ ಅದು ಯಾಕೋ ಅಂದರೆ ವಿ ಶುಡ್ ಅಪ್ರಿಷಿಯೇಟ್ BJP ಜೊತೆಗೆ ಅಲಯನ್ಸ್ ಇದ್ದವರು AIADMK ಅವ್ರನ್ನ ಕರ್ಕೊಂಡ್ರೆ ಐಡಿಯಾಲಜಿಕಲಿ ಡೈಲ್ಯೂಟ್ ಆಗಬಾರ್ದು ತಾನು ಅನ್ನುವ ನಿರ್ಧಾರ ಇದ್ದಂಗಿದೆ. ಮುಂದೆ ಯಾವತ್ತೂ ಮಾತಾಡ್ಬೋದು ವಿಜಯ್ ಅದರ ಬಗ್ಗೆ. ಅದರ್ವೈಸ್ 6 ಸಣ್ಣ ಸಣ್ಣ ಪಕ್ಷಗಳ ಇಬ್ಬಿಬ್ಬರು ಶಾಸಕರನ್ನ ಕಟ್ಕೊಂಡು ಹೇಗೋದಕ್ಕಿಂತ 32 ಜನ ಪಾರ್ಟಿ ಒಡೆದು ಕರ್ಕೊಂಡು ಬಂದುಬಿಟ್ಟಿದ್ರೆ ಸರ್ಕಾರ ಸುಭದ್ರವಾಗಿರೋದು. ವಿಜಯ್ ಡಿಡ್ ನಾಟ್ ಡೂ ಇಟ್. ಇನ್ನೊಂದು ಕಡೆ ಸರ್ಕಾರ ರಚನೆ ಆಗಿಬಿಡ್ತು. AIADMK ಶಾಸಕರುಗಳ ಪೈಕಿ 47 ಶಾಸಕರ ಪೈಕಿ ಹೆಚ್ಚು ಕಡಿಮೆ 30-32 ಜನರಿಗೆ ವಿಜಯರನ್ನು ಬೆಂಬಲಿಸುವ ಮನಸ್ಸಿತ್ತು ಅನ್ನೋ ಸುದ್ದಿ ಬಂತು. ಏನು ತಪ್ಪಿದೆ ಬೆಂಬಲಿಸಿದರೆ? ಜಯಲಲಿತಾ ಅವರು ಇದ್ದಾಗ AIADMKಗೆ ವಿಜಯ್ ತಮ್ಮ ಫ್ಯಾನ್ಸ್ ಕ್ಲಬ್ ಮೂಲಕ ಬೆಂಬಲಿಸಿದ್ರಲ್ವ, ಈಗ ನಾವು ಅವ್ರನ್ನ ಬೆಂಬಲಿಸೋದು ಏನು ತಪ್ಪು ಅನ್ನೋದು ಅವ್ರದ್ದು ಲೆಕ್ಕಾಚಾರ. ಇವತ್ತು ಪಳನಿಸ್ವಾಮಿ ಅವರು ರೆಸಾರ್ಟ್ನಲ್ಲಿ ಶಾಸಕರ ಮೀಟಿಂಗ್ ಮಾಡೋಣ ಅಂತ ಕರೆದ್ರೆ 17 ಜನ ನಾಪತ್ತೆ ಅಂತೆ, ಕಾಣಿಸ್ತಾನೇ ಇಲ್ಲ ಅವರಲ್ಲಿ. 17 ಜನ ಎಲ್ಲಿ ಹೋದ್ರೋ ಏನು, ವಿಜಯರನ್ನು ಬೆಂಬಲಿಸಬೇಕು ಅಂತ ಹೋದರು ಅಂತ ಕೆಲವರು ಹೇಳ್ತಾರೆ. 17 ಜನ ಬೆಂಬಲಿಸಿದ್ರೆ ಆಗೋದಿಲ್ಲ. ನಾಳೆ AIADMKಯಿಂದ ವಿಪ್ ಕೊಟ್ಟು ಆನ್ ದ ಫ್ಲೋರ್ ಆಫ್ ದ ಹೌಸ್ ಬಹುಮತ ಸಾಬೀತುಪಡಿಸುವ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ವಿಜಯ್ ವಿರುದ್ಧ ಓಟ್ ಹಾಕಬೇಕು ಅಂತ ವಿಪ್ ಕೊಟ್ಟು 17 ಜನ ವಿಪ್ ಉಲ್ಲಂಘನೆ ಮಾಡಿದ್ರೆ ಶಾಸಕ ಸ್ಥಾನ ಕಳೆದುಕೊಂಡ್ಬಿಡ್ತಾರೆ. ಅದಕ್ಕೆ ಅವಕಾಶ ಇಲ್ಲ. 32 ಜನ ಆಗಿದ್ರೆ ಆ ಮಾತು ಬೇರೆ. ಬಟ್ 17 ಜನ ಸಭೆಗೆ ಬಂದಿಲ್ಲ ಅನ್ನೋದೇ, 17 ಜನ MLAಗಳು ಈ ಸಭೆಯಲ್ಲಿ ಇರಲಿಲ್ಲ ಅನ್ನೋದೇ ಕುತೂಹಲಕಾರಿ ವಿಷಯ. AIADMK ಇಬ್ಬಾಗದ ಹೊಸ್ತಿಲಲ್ಲಿದೆ ಅಂತಾರೆ. ಜಯಲಲಿತಾ ಅವರ ಪಕ್ಷ 2 ಹೋಳಾದರೆ ಆಶ್ಚರ್ಯ ಪಡಬೇಕಿಲ್ಲ ಅಂತ. ಈ ಕಡೆ ಸ್ಟಾಲಿನ್, ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ. ಈ ಪ್ರಾಸೆಸ್ ಶುರುವಾದಾಗಿಂದ ಸ್ಟಾಲಿನ್ ನಡೆಯನ್ನು ಬಹಳ ಮೆಚ್ಚಿಕೊಂಡು ಹೊಗಳಿದ್ದೀನಿ ನಾನು, ಬಾಯಿ ತುಂಬ ಹೊಗಳಿದ್ದೀನಿ. ವೆರಿ ಮ್ಯಾಚ್ಯೂರ್ಡ್ ಪೊಲಿಟಿಕಲ್ ಡಿಸಿಷನ್ಸ್ ನೋಡಿ. AIADMK ಜೊತೆಗೆ ಸೇರ್ಕೊಂಡು ಹೆಂಗಾರು ಮಾಡಿ ಒಂದು ಸರ್ಕಾರ ರಚಿಸಿಬಿಡೋಣ, ತಮ್ಮ ಮಗನ್ನ ಮುಖ್ಯಮಂತ್ರಿ ಮಾಡಿಬಿಡೋಣ. ಉದಯನಿಧಿ ಸ್ಟಾಲಿನಿಗೆ ಮನಸ್ಸು ಇತ್ತು ಆ್ಯಕ್ಚುಲಿ, ಅನ್ನುವ ಪ್ರಯತ್ನಕ್ಕೆ ಹೋಗಲಿಲ್ಲ ಇವರು. ಪೀಪಲ್ ಹ್ಯಾವ್ ರಿಜೆಕ್ಟೆಡ್ ಅಸ್ ಅನ್ನುವುದನ್ನು ಅವರು ಅರಗಿಸಿಕೊಂಡಿದ್ದಾರೆ. ನಾಟ್ ಜಸ್ಟ್ ರಿಜೆಕ್ಟಿಂಗ್ ಹಿಸ್ ಪಾರ್ಟಿ, ಸ್ಟಾಲಿನ್ ಎಲೆಕ್ಷನ್ನಲ್ಲಿ ಸೋತು ಬಿಟ್ಟಿದ್ದಾರೆ. ಅವರೇ 7-8 ಸಾವಿರ ಓಟಲ್ಲಿ ಸೋತಿದ್ದಾರೆ ಅವರೇ. ಕೊಳತ್ತೂರಿನಿಂದ ಅವರ ಇವತ್ತಿನ ಸ್ಟೇಟ್ಮೆಂಟ್ ನೋಡಿ ನೀವು. ಇದನ್ನೇ ನಾನು ಪೊಲಿಟಿಕಲ್ ಮ್ಯಾಚುರಿಟಿ ಅನ್ನೋದು. ಯಾವುದೇ ಕಾರಣಕ್ಕೂ ಹೊಸ ಸರ್ಕಾರ ರಚನೆಗೆ ಅಡ್ಡಪಡಿಸೋದಿಲ್ಲ. DMK ರಚನಾತ್ಮಕ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸುತ್ತೆ. ಕಾಂಗ್ರೆಸ್ ಶಾಸಕರು ಅಣ್ಣಾ ಅರಿವಲಯಂಗೆ ಧನ್ಯವಾದ ಹೇಳಲಿಲ್ಲ. ಕಾಂಗ್ರೆಸ್ಸಿನ ಮೇಲೆ ಬೇಜಾರಿದೆ, ನಮ್ಮ ಜೊತೆ ಚರ್ಚೆ ಮಾಡಿ ಹೋಗಬಹುದಾಗಿತ್ತು ಅಂತ. ನೋಡಿ VCKದವ್ರು ಎಷ್ಟು ಚಂದ ಸ್ಟಾಲಿನ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ, ಹೆಂಗೆ ಹೋದರೆ ಹೆಂಗೆ, ಹೋಗೋಣವಾ ಬೇಡವಾ, ನೀವು ಹೇಳ್ದಂಗೆ ಕೇಳ್ತೀವಿ ಅಂದ್ಕೊಂಡು ಸ್ಟಾಲಿನ್ರ ಗ್ರೀನ್ ಸಿಗ್ನಲ್ ತಗೊಂಡು ಹೋಗಿ ವಿಜಯ್ಗೆ ಬೆಂಬಲ ಕೊಟ್ಟರು. ವಿಜಯ್ಗೆ ಬೆಂಬಲ ಕೊಡುವಾಗಲೂ ಏನು, ರಾಷ್ಟ್ರಪತಿ ಆಡಳಿತ ಬರಬಾರ್ದು ಅನ್ನೋ ಕಾರಣಕ್ಕೆ ಬೆಂಬಲ ಕೊಡ್ತಾ ಇದ್ದೀವಿ ನಾವು ಅಂತ. ನಾವು ಸರ್ಕಾರದ ಭಾಗವೇ ಆಗಿರೋದಿಲ್ಲ ಅಂತಂದ್ರು ಅವರು. ಕಾಂಗ್ರೆಸ್ನವರು ರಿಸಲ್ಟ್ ಬಂತು ಅಂದ ತಕ್ಷಣ ಅರ್ಜೆಂಟಿಗೆ ಬಿದ್ದು 5 ಜನ ಹೋಗಿ ವಿಜಯರನ್ನು ಬೆಂಬಲಿಸಿಬಿಟ್ರು. ಸ್ಟಾಲಿನ್ ಅದನ್ನೇ ಹೇಳ್ತಾರೆ, ನಮ್ಮನ್ನು ಭೇಟಿಯಾಗಲಿಲ್ಲ, ಅದೇ ದಿನ ಕಾಂಗ್ರೆಸ್ DMK ಮೈತ್ರಿ ಮುರಿಯಿತು. ಮಿತ್ರ ಪಕ್ಷಗಳು ಯಾವ ನಿರ್ಧಾರ ತಗೊಂಡ್ರೂ ಗೌರವಿಸ್ತೇವೆ. ನಮ್ಮ ಮೈತ್ರಿಕೂಟದ ಒಡನಾಡಿಗಳ ಘೋಷಣೆಯನ್ನು ನಾನು ಸ್ವಾಗತಿಸ್ತೇನೆ. ಸಮನ್ವಯದಿಂದ ವರ್ತಿಸಿ ರಾಜ್ಯದಲ್ಲಿ ಸ್ಥಿರ ಸರ್ಕಾರ ರಚನೆಯಾಗಲಿ. ರಾಜ್ಯದಲ್ಲಿ ಮತ್ತೊಂದು ಚುನಾವಣೆಗೆ ದಾರಿ ಮಾಡಿಕೊಡಬಾರದು. ರಚನೆಯಾಗಲಿರುವ ಹೊಸ ಸರ್ಕಾರವು ದೂರದೃಷ್ಟಿಯ ಚಿಂತನೆ, ಶ್ರೀಮಂತ ಯೋಜನೆಯನ್ನು ಮುಂದುವರಿಸಲಿ. ಇದು ನನ್ನ ವೈಯಕ್ತಿಕ ಆಶಯ. ಮತ್ತೊಮ್ಮೆ ರಚನೆಯಾಗಲಿರುವ ಹೊಸ ಸರ್ಕಾರಕ್ಕೆ ಶುಭಾಶಯ ಅಂತ ಹೇಳಿದ್ರು MK ಸ್ಟಾಲಿನ್. ಯಾವ ಕಾರಣಕ್ಕೂ ಇನ್ನೊಂದು ಚುನಾವಣೆಯಾಗುವ ಪರಿಸ್ಥಿತಿ ಬರಬಾರದು ಅಂತ.
ಇನ್ನೊಮ್ಮೆ ಎಲೆಕ್ಷನ್ ಆದರೆ ವಿಜಯ್ 180 ಗೆಲ್ತಾರೆ. ಇಷ್ಟು ವರ್ಷಗಳ ಕಾಲ ರಾಜಕೀಯದಲ್ಲಿದ್ದು, ರಾಜಕಾರಣದ ಕುಟುಂಬದಲ್ಲಿದ್ದು ಸ್ಟಾಲಿನ್ಗೆ ಅಷ್ಟು ಅರ್ಥ ಆಗೋದಿಲ್ವೇ? ಸರ್ಕಾರ ರಚನೆ ಆಗಿಬಿಡ್ಬೇಕು, ಕೊಟ್ಟಿರುವ ಭರವಸೆಗಳನ್ನು ಅದು ಹೆಂಗೆ ಈಡೇರಿಸ್ತಾರೋ ನೋಡೋಣ ಅಂತ ಸ್ಟಾಲಿನ್ ಲೆಕ್ಕಾಚಾರ ಅದು. ಇನ್ನು ADMKಯ ಪ್ರಧಾನ ಕಾರ್ಯದರ್ಶಿ ಪಳನಿಸ್ವಾಮಿ ಕೂಡ ಹೊಸ ಸರ್ಕಾರವನ್ನು ಅಭಿನಂದಿಸಿದರು. 17ನೇ ತಮಿಳುನಾಡು ವಿಧಾನಸಭೆ ಚುನಾವಣೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಚುನಾವಣೆಯಲ್ಲಿ ವಿವಿಧ ಪಕ್ಷಗಳ ಅಭ್ಯರ್ಥಿಗಳು ಸ್ಪರ್ಧಿಸಿ ಜಯಗಳಿಸಿದ್ದಾರೆ. ತಮಿಳುನಾಡಿನಲ್ಲಿ ಸರ್ಕಾರ ರಚಿಸುವ ಪಕ್ಷಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅಂತ ಪಳನಿಸ್ವಾಮಿ ಅವರ ಟ್ವೀಟ್ ಇದು. ಈ ಮಧ್ಯೆ AMMK ಪಕ್ಷ, ಅಮ್ಮ ಮಕ್ಕಳ ಮುನ್ನೇತ್ರ ಕಜಗಂ ಅಂತ, ಅವರಿಗಿರುವ ಒಬ್ಬ MLA ಈ ಸರ್ಕಾರವನ್ನು ಬೆಂಬಲಿಸಿರುವುದು ನಿಜವೋ ಸುಳ್ಳೋ? ಕಾಮರಾಜ್ ಅಂತ MLA ಇದ್ದಾರೆ ಅವ್ರಿಗೆ, AMMKಗೆ. TTV ದಿನಕರನ್ ಅವರ ಪಕ್ಷ ಇದು. ಈ ಕಾಮರಾಜ್ ಅವರು ಬರೆದುಕೊಟ್ಟಿರುವ ಬೆಂಬಲ ಪಕ್ಷದೊಂದಿಗೆ, ಅದರ ಜೆರಾಕ್ಸ್ ಕಾಪಿಯೊಂದಿಗೆ, ಅದರ ಫೋಟೋ ಕಾಪಿಯೊಂದಿಗೆ ವಿಜಯ್ ರಾಜ್ಯಪಾಲರನ್ನು ಭೇಟಿಯಾಗಿದ್ದಾರೆ. ರಾಜ್ಯಪಾಲರು ಅದನ್ನು ನೋಡಿದ್ದಾರೆ. TTV ದಿನಕರನ್ ಹೇಳಿದ್ರು, ನಮ್ಮ MLA ಅವರಿಗೆ ಬೆಂಬಲನೇ ಕೊಟ್ಟಿಲ್ಲ ಅಂತ. ಮತ್ತೆ ಪೇಚಿಗೆ ಸಿಕ್ತಿತ್ತು, ಕೊಟ್ಟಿದ್ದು ಹೌದು ಅಲ್ಲವೋ. ಆಮೇಲೆ ನೋಡಿದ್ರೆ TTV ದಿನಕರನ್ ಹೋಗಿ ಗವರ್ನರ್ ಮೀಟ್ ಮಾಡಿದ್ರು. ಫೇಕ್ ಲೆಟರ್ ಅದು ವಿಜಯ್ ತಂದಿರೋದು ಅಂತ. ಗವರ್ನರ್ ಆಯ್ತು, ನನಗೆ ಕಂಪ್ಲೇಂಟ್ ಕೊಟ್ಟಂಗೆ ಹೋಗೊಂದು ಪೊಲೀಸ್ ಕಂಪ್ಲೇಂಟು ಕೊಡ್ರಿ ಅಂತ ಹೇಳಿದ್ರು. ಆ ಕಾಮರಾಜ್ MLA ಎಲ್ಲಿಂದನೋ ಇದ್ದವರು ವಾಪಸ್ ಬಂದರು. ಅವ್ರು ಬಂದು ಹೇಳಿಕೆ ಕೊಡ್ತಿದ್ದಾರೆ, ನನ್ನ ಪತ್ರ ಅಲ್ಲ ಅದು ಅಂತ. ಮತ್ತು ಆವಾಗ TVK ಅವರು ಈ ವಿಡಿಯೋ ರಿಲೀಸ್ ಮಾಡಿದ್ದು. ಕಾರ್ನಲ್ಲಿ ಕೂತ್ಕೊಂಡು ಬರೋದು ಸೈನ್ ಹಾಕಿ ಕೊಡ್ತಾರೆ ಅವರು. ಕಾರ್ನಲ್ಲಿ ಕೂತ್ಕೊಂಡು ಸೈನ್ ಹಾಕಿ ಕೊಡ್ತಾರೆ ಪತ್ರಕ್ಕೆ. ಅದನ್ನು ವಿಡಿಯೋ ಮಾಡ್ಕೊಂಡಿದ್ದಾರೆ TVK ಅವರು. ಪತ್ರ ನಕಲಿ ಅನ್ನುವುದಾದರೆ ಈ ವಿಡಿಯೋ ಏನು ಅಂತಾರೆ, ಕಾಮರಾಜ್ ವಿಡಿಯೋನೂ ನಕಲಿ ಇರ್ಬೋದು ಅಂದ್ಬಿಟ್ರು. TTV ದಿನಕರನ್ ಕುದುರೆ ವ್ಯಾಪಾರ ನಡೀತಾ ಇದೆ TVKಯಿಂದ ಅಂತ ಆರೋಪಿಸಿದ್ದಾರೆ. ಮೊಬೈಲ್ ಇಲ್ಲ ಅಂದಿದ್ರು ಅವರು. ಮೊಬೈಲ್ ಇಲ್ಲ ಅಂದಿದ್ರೆ ಮತ್ತೆ ಹೆಂಗೆ ಗವರ್ನರ್ ಆಫೀಸ್ನವ್ರು ಕಾಂಟ್ಯಾಕ್ಟ್ ಮಾಡಿದ್ರು ಅಂದರೆ, ಈ ಬಟನ್ ಒತ್ತ ಮೊಬೈಲ್ ಒಂದಿದೆ ನೋಡಿ ನನ್ನ ಹತ್ರ, ಇದರಲ್ಲಿ ಏನು ವಾಟ್ಸಪ್ಪು ಇಲ್ಲ, ಸೋಷಿಯಲ್ ಮೀಡಿಯಾನೂ ಇಲ್ಲ ಅಂತ ತೋರಿಸ್ತಾರೆ ಕಾಮರಾಜ್ ಅವರು. ವಿಜಯರ ಪಕ್ಷ TVKಯ ಸ್ಟೇಟ್ಮೆಂಟು ಎಷ್ಟು ಗೊಂದಲಕ್ಕೆ ಸಂಬಂಧಿಸಿದಂತೆ. AMMK ಶಾಸಕ ಕಾಮರಾಜ್ ಸ್ವಯಂ ಪ್ರೇರಣೆಯಿಂದ ಸಹಿ ಹಾಕಿದ್ದಾರೆ. ಸಂತೋಷದಿಂದ TVKಗೆ ಬೆಂಬಲ ವ್ಯಕ್ತಪಡಿಸಿ ಪತ್ರಕ್ಕೆ ಸಹಿ ಮಾಡಿದ್ರು. ಈ ವಿಡಿಯೋದಲ್ಲಿ ನೀವೇ ನೋಡಿ, ನಾವು ಒತ್ತಡ ಹಾಕಿಲ್ಲ, ಬೆದರಿಕೆ ಹಾಕಿಲ್ಲ, ದಿನಕರನ್ ಅನುಮೋದನೆಯೊಂದಿಗೆ ಬೆಂಬಲ ನೀಡುತ್ತಿದ್ದೇನೆ ಅಂದರು. ಈಗ ನೋಡಿದ್ರೆ ನಾನು ಪತ್ರಕ್ಕೆ ಸಹಿ ಹಾಕಿಲ್ಲ, ನಕಲಿ ಪತ್ರ ಅಂತಿದ್ದಾರೆ. ಈ ಕುರಿತು ಜನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋದು ಅತ್ಯಗತ್ಯ. TTV ದಿನಕರನ್ನ ಸುಳ್ಳು ಸುದ್ದಿ ಮತ್ತು ತಪ್ಪು ಮಾಹಿತಿ ಹರಡಿಸ್ತಾ ಇದ್ದಾರೆ. TVK ಯಾರೊಂದಿಗೂ ಚೌಕಾಸಿ ಮಾಡ್ತಾ ಇಲ್ಲ, ಜನ ತಿಳ್ಕೊಳ್ಬೇಕು ಅಂತ ತಮಿಳ ವೆಟ್ರಿ ಕಳಗಂ TVKಯ ಸ್ಟೇಟ್ಮೆಂಟ್ ಇದು. ಏನು ಬಿಡಿ, ಈ AMMK ಬೆಂಬಲ ಕೊಟ್ಟರು ಅಷ್ಟೇ, ಕೊಡದೇ ಇದ್ದರು ಅಷ್ಟೇ. ನಿಮ್ಮ ಹತ್ರ 121 ಇದೆ ತಾನೇ ಸಂಖ್ಯೆ, ಮೆಜಾರಿಟಿಗಿಂತ 3 ಜಾಸ್ತಿ ಇದೆ ತಾನೇ. ನಾಳೆ ಪ್ರಮಾಣ ವಚನ ಸ್ವೀಕರಿಸಿ. ನಾಳೆ ಪ್ರಮಾಣ ವಚನ ಸ್ವೀಕಾರ ಮಧ್ಯಾಹ್ನ 3 ಗಂಟೆ 15 ನಿಮಿಷಕ್ಕೆ ಅನಿಸುತ್ತೆ, ನೆಹರು ಗ್ರೌಂಡ್, ಚೆನ್ನೈನ ನೆಹರು ಗ್ರೌಂಡ್ನಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. 13ನೇ ತಾರೀಕು ಬಹುಮತ ಸಾಬೀತು ಮಾಡಬೇಕು. ವಿಜಯ್ ಅವರಿಗೆ 13ನೇ ತಾರೀಕು ಬಹುಮತ ಸಾಬೀತು ಮಾಡೋದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.